ನಮಸ್ಕಾರ. ಈ ಶ್ಲೋಕದಲ್ಲಿ ಕೃಷ್ಣ ಎಂಬ ನಾಮ ಬರುತ್ತದೆ. ಇದು ಅವತಾರ ಪುರುಷ ಕೃಷ್ಣನಿಗಿಂತ ಹೆಚ್ಚಾಗಿ ಭಗವಂತನ ಆಕರ್ಷಣೆ ಮತ್ತು ಆನಂದ ಸ್ವರೂಪವನ್ನು ತಿಳಿಸುತ್ತದೆ. ವಿಷ್ಣು ಸಹಸ್ರನಾಮ ಶ್ಲೋಕ 7. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದದ್ದನಃ ಪ್ರಭುತಸ್ತಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಪದಗಳ ಅರ್ಥ: ಅಗ್ರಾಹ್ಯ ಕೈಗೆ ಸಿಗದವನು, ಕರ್ಮೇಂದ್ರಿಯಗಳಿಂದ ಅಥವಾ ಜ್ಞಾನೇಂದ್ರಿಯಗಳಿಂದ ಇವನನ್ನು ಹಿಡಿಯಲು ಸಾಧ್ಯವಿಲ್ಲ, ಭಕ್ತಿಯಿಂದ ಮಾತ್ರ ಹಿಡಿಯಬಹುದು. ಶಾಶ್ವತಃ ಸದಾಕಾಲ ಒಂದೇ ರೀತಿಯಲ್ಲಿ ಇರುವವನು. ಕೃಷ್ಣ ಅರ್ಥ: 1. ಕರ್ಷತಿ ಇತಿ ಕೃಷ್ಣ, ಭಕ್ತರನ್ನು ತನ್ನೆಡೆಗೆ ಆಕರ್ಷಿಸುವವನು. ಅರ್ಥ 2. ಕೃಷಿ ಎಂದರೆ ಭೂಮಿ, ಇರುವಿಕೆ. ನ ಎಂದರೆ ಆನಂದ, ಸಚ್ಚಿದಾನಂದ ಸ್ವರೂಪ. ಅರ್ಥ 3. ಕಪ್ಪು ಬಣ್ಣದವನು, ಶ್ಯಾಮವರ್ಣ. ಲೋಹಿತಾಕ್ಷ, ಲೋಹಿತ ಕೆಂಪು, ಅಕ್ಷ ಕಣ್ಣು, ಸುಂದರವಾದ ಕೆಂಪು ಗೆರೆಗಳುಳ್ಳ ಕಣ್ಣುಗಳುಳ್ಳವನು ಅಥವಾ ಅಧರ್ಮದ ಬಗ್ಗೆ ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳವನು. ಪ್ರದರ್ದನಃ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡುವವನು. ಪ್ರಭೂತಃ, ಪರಿಪೂರ್ಣನಾದವನು. ಐಶ್ವರ್ಯ, ಜ್ಞಾನ, ಬಲಗಳಲ್ಲಿ ಯಾರಿಗೂ ಕಡಿಮೆ ಇಲ್ಲದವನು. ತ್ರಿಕಕುಬ್ಧಾಮ, ತ್ರಿಕಕುಬ್ 3 ದಿಕ್ಕುಗಳು, ಮೇಲೆ ಕೆಳಗೆ ಮಧ್ಯೆ ಅಥವಾ 3 ಲೋಕಗಳು. ಧಾಮ ಆಶ್ರಯ, ಆಧಾರ, ಇಡೀ ವಿಶ್ವಕ್ಕೆ ಆಧಾರವಾದವನು. ಪವಿತ್ರಂ, ಸ್ವತಃ ಪರಿಶುದ್ಧನಾದವನು ಮತ್ತು ತನ್ನನ್ನು ನೆನೆಯುವವರನ್ನು ಶುದ್ಧ ಮಾಡುವವನು. ಗಂಗೆ ಪವಿತ್ರಳಾಗಿದ್ದಾಳೆ ಎಂದರೆ ಅವಳು ವಿಷ್ಣುವಿನ ಪಾದದಿಂದ ಬಂದಿದ್ದಾಳೆ ಎಂಬ ಕಾರಣಕ್ಕೆ. ಆದ್ದರಿಂದ ಮೂಲ ಪವಿತ್ರ ಅವನೇ. ಮಂಗಳಂ ಪರಂ, ಅತ್ಯಂತ ಶ್ರೇಷ್ಠವಾದ ಮಂಗಳ. ಅಶುಭವನ್ನು ಹೋಗಲಾಡಿಸಿ ಶುಭವನ್ನು ತರುವವನು. ಶ್ಲೋಕದ ಭಾವಾರ್ಥ: ಇಂದ್ರಿಯಗಳಿಗೆ ಸಿಗದವನು, ಎಂದೆಂದಿಗೂ ಇರುವವನು, ಭಕ್ತರನ್ನು ಆಕರ್ಷಿಸುವವನು, ತಾವರೆಯಂತೆ ಕೆಂಪು ಕಣ್ಣುಗಳುಳ್ಳವನು, ಪ್ರಳಯ ಕಾಲದಲ್ಲಿ ಪ್ರಪಂಚವನ್ನು ನಾಶ ಮಾಡುವವನು, ಜ್ಞಾನ ಮತ್ತು ಐಶ್ವರ್ಯದಿಂದ ತುಂಬಿರುವವನು, 3 ಲೋಕಗಳಿಗೂ ಆಶ್ರಯ ನೀಡುವವನು ಮತ್ತು ಅತ್ಯಂತ ಪವಿತ್ರನೂ ಪರಮ ಮಂಗಳಕರನೂ ಆದವನು ಆ ಭಗವಂತ. ಧನ್ಯವಾದಗಳು.